ಹಾಯ್ ಗಾಯ್ಸ್, ವೆಲ್ಕಮ್ ಟು ವೈಟೆಕ್ ವರ್ಡ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಡೈಲಿ ಯೂಟ್ಯೂಬ್ನ ನೋಡ್ತಾ ಇರ್ತೀರಾ. ನೋಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಜಾಸ್ತಿ ಡೇಟಾ ಕನ್ಸ್ಯೂಮ್ ಆಗ್ತಾ ಇದ್ದರೆ ಆ್ಯಂಡ್ 100% ಡೇಟಾ ಖಾಲಿ ಆಗಿದೆ ಅಂತ ಮೆಸೇಜ್ ಬರ್ತಾ ಇದ್ದರೆ ಈ 4 ಸೆಟ್ಟಿಂಗ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನೀವೇನಾದ್ರು 24 ಅವರ್ಸ್ ಯೂಟ್ಯೂಬ್ ನೋಡಿದ್ರು ಸಹ ನಿಮ್ಮ ಡೇಟಾ ಜಾಸ್ತಿ ಕನ್ಸ್ಯೂಮ್ ಆಗೋಲ್ಲ. ಯಾವುದು ಆ 4 ಸೆಟ್ಟಿಂಗ್ಸ್ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮದು ವೈಟೆಕ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಲೈಕ್ನ ಸಹ ಮಾಡಿ. ಆಯ್ತಾ ಲೈಕು? ಹಂಗಾರಿ ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೀವಿಲ್ಲಿ ಒಂದು ಸೆಟ್ಟಿಂಗ್ನ ನೋಡ್ಬಿಟ್ಟು ಎನೇಬಲ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಕನ್ಸ್ಯೂಮ್ ಆಗೋದು ಸ್ಟಾಪ್ ಆಗೋಲ್ಲ. ನೀವೇನಾದ್ರು ಕಂಪ್ಲೀಟಾಗಿ ಈ 4 ಸೆಟ್ಟಿಂಗ್ನ ಸಹ ಫಾಲೋ ಮಾಡಿಬಿಟ್ಟು ಎನೇಬಲ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಡೇಟಾ ಕನ್ಸ್ಯೂಮ್ ಆಗೋದು ಸ್ಟಾಪ್ ಆಗುತ್ತೆ. ಗೈಸ್, ಫಸ್ಟ್ಲಿ ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಅಪ್ಲಿಕೇಶನ್ನ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನೋಡ್ಬೋದು, ನೀವು ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಈ ರೀತಿ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡ್ಬೋದು, ನೀವು ಇಲ್ಲಿ ಕ್ಲಿಕ್ ಮಾಡ್ದೇ ಈ ಒಂದು ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇದೆ. ಇದು ಸುಮ್ಮನೆ ಅಂತೂ ಪ್ಲೇ ಆಗ್ತಾ ಇರೋದು, ನಿಮ್ಮ ಡೇಟಾನ ಕನ್ಸ್ಯೂಮ್ ಮಾಡ್ಕೊಂಡೇ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ನೀವು ಈ ಒಂದು ಡೇಟಾ ಕನ್ಸ್ಯೂಮ್ ಆಗ್ತಿರೋದನ್ನ ಸೇವ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ಕೆಳಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಲ್ವೇಸ್ ಆನ್ ಸೆಟ್ ಆಗಿರ್ತದೆ, ನೀವು ಇಲ್ಲಿ ಆಫ್ ಮಾಡ್ಕೊಬೇಕಾಗತ್ತೆ. ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾ ಇರೋಂಥ ವಿಡಿಯೋ ಇಲ್ಲಿ ಸ್ಟಾಪ್ ಆಗುತ್ತೆ. ಒಂದ್ಸಲಿ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಜಸ್ಟ್ ತಮ್ನೇಲ್ ತೋರಿಸ್ತಾ ಇದೆ. ಈ ರೀತಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಈಗ ವಿಡಿಯೋ ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಕನ್ಸ್ಯೂಮ್ ಆಗ್ತಾ ಇದೆ ಅಂತ ಒಂದು ಡೇಟಾ ಇಲ್ಲಿ ಸೇವ್ ಆಗುತ್ತೆ. ಗೈಸ್, ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನೀವು ಯಾವುದೇ ಒಂದು ವಿಡಿಯೋ ಕ್ಲಿಕ್ ಮಾಡೋದನ್ನು ನೋಡ್ಬೋದು. ಈ ಒಂದು ವಿಡಿಯೋಲಿ ನಿಮಗೆ ಹೈ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಾ ಇದೆ. ಬೇಕಾದ್ರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಹೈ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ವಿಡಿಯೋ ಕ್ಲಿಕ್ ಮಾಡೋದನ್ನು ಅಷ್ಟೇ ಆ ಒಂದು ವಿಡಿಯೋ ನಿಮಗೆ ಹೈ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಾ ಇದೆ. ಡಿಫಾಲ್ಟಾಗಿ ಅದು ಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಜಸ್ಟ್ ಸಾಂಗ್ ಕೇಳ್ತಾ ಇರ್ತೀರಾ, ಬಟ್ ವಿಡಿಯೋ ಮಾತ್ರ ನಿಮಗೆ ಇಲ್ಲಿ ಹೈ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಾ ಇರುತ್ತೆ. ಇದರಿಂದ ಒಂದು ವಿಡಿಯೋಗೆ 30 to 40 MB ಡೇಟಾ ಖಾಲಿ ಆಗ್ತಾ ಇದ್ದರೆ, ಈ ಹೈ ಪಿಕ್ಚರ್ ಕ್ವಾಲಿಟಿಯಿಂದನೇ ಒಂದು ವಿಡಿಯೋಗೆ 190 to 200 MB ಖಾಲಿ ಆಗ್ತಾ ಇರುತ್ತೆ. ಇಲ್ಲಿ ನೀವು ಡೇಟನ್ನ ಸೇವ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ ಅಂದರೆ, ಬ್ಯಾಕ್ ಬರಬೇಕಾಗುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಡೇಟಾ ಸೇವಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಡೇಟಾ ಸೇವಿಂಗ್ ಮೋಡ್ ಇದೆಯಲ್ಲ, ಇದನ್ನು ನೀವು ಇಲ್ಲಿ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ಇಲ್ಲಿರೋ ಎಲ್ಲ ಆಪ್ಷನ್ಸ್ ಎನೇಬಲ್ ಆಗುತ್ತೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಆಫ್ ಮಾಡಬೇಕಾಗಿಲ್ಲ. ಇದರಿಂದ ನಿಮ್ಮ ಒಂದು ಡೇಟಾ ಇಲ್ಲಿ ಕನ್ಸ್ಯೂಮ್ ಆಗ್ತಾ ಇದ್ದು ಸೇವ್ ಆಗುತ್ತೆ. ಗೈಸ್, ಇನ್ನು ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು, ನೀವು ಶಾರ್ಟ್ಸ್ ನೋಡಬೇಕಾದ್ರೆ ನೀವು 10 ಮಿನಿಟ್ಸ್ ಶಾರ್ಟ್ಸ್ ನೋಡೋಣ ಅಂತ ನೋಡ್ತಾ ಇರ್ತೀರ. ಬಟ್ ಅದು 10 ಮಿನಿಟ್ಸ್ ಹೋಗ್ಬಿಟ್ಟು 1 ಅವರ್ ಆಗಿರುತ್ತೆ. ನಿಮಗೆ ಟೈಮ್ ಹೆಂಗೋಗಿರುತ್ತೆ ಅಂತಲೇ ಗೊತ್ತಾಗಿರೋಲ್ಲ. ಜೊತೆಗೆ ನಿಮ್ಮ ಇಲ್ಲಿ ಡೇಟಾನು ಸಹ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಡೇಟಾ ಲಿಮಿಟ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಡೇಟಾ ಅಷ್ಟೊಂದು ಕನ್ಸ್ಯೂಮ್ ಆಗೋಲ್ಲ. ಯಾವ ರೀತಿ ಅಂದರೆ, ಬ್ಯಾಕ್ ಬರಬೇಕಾಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಡೇಟಾ ಸೇವಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಮೊಬೈಲ್ ಡೇಟಾ ಯೂಸೇಜ್ ರಿಮೈಂಡರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಅದನ್ನು ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನಿಮ್ದು ಏನಾದ್ರು 1 GB ಡೇಟಾ ಆಗಿದ್ರೆ ನೀವು ಇಲ್ಲಿ ಜಸ್ಟ್ 200 MB ಸೆಟ್ ಮಾಡ್ಕೊಬೇಕಾಗುತ್ತೆ. ನಿಮ್ದು ಏನಾದ್ರು 1.5 GB ಡೇಟಾ ಆಗಿರೋ 400 MB, 2 GB ಡೇಟಾ ಆಗಿರೋ 500 to 600 MB ಸೆಟ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ 200 MB ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂದರೆ, ನೀವೇನಾದ್ರು ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗಲಿ ಲಾಂಗ್ ವೀಡಿಯೋಸ್ ನೋಡ್ತಾರೆ, 200 MB ಲಿಮಿಟ್ ಕ್ರಾಸ್ ಆಯಿತು ಅಂದರೆ ನಿಮಗೆ ಇಲ್ಲಿ ಯೂಟ್ಯೂಬರು ರಿಮೈಂಡರ್ ಮಾಡ್ತಾರೆ, ಅಂದರೆ ಅಲರ್ಟ್ ಕೊಡ್ತಾರೆ ನಿಮ್ಮ ಡೈಲಿ ಡೇಟಾ ಯೂಸೇಜ್ ಕಂಪ್ಲೀಟ್ ಆಗಿದೆ ಅಂತ. ಆವಾಗ ನೀವಿಲ್ಲಿ ಯೂಟ್ಯೂಬ್ನ ಕ್ಲೋಸ್ ಮಾಡ್ಕೊಬೇಕಾಗತ್ತೆ. ಗೈಸ್, ಇನ್ನು ಫೋರ್ತ್ ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರೆಕಮೆಂಡೆಡ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದು ಎನೇಬಲ್ ಆಗಿರುತ್ತೆ. ಇದು ನೀವು ಇಲ್ಲಿ ಡಿಸೇಬಲ್ ಮಾಡ್ಕೊಬೇಕಾಗತ್ತೆ. ಇದರಿಂದ ಏನು ಯೂಸ್ ಆಗುತ್ತಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ನೀವೇನಾದ್ರು ನೋಡಿದ ವಿಡಿಯೋನ ರಿಪೀಟೆಡ್ ಆಗಿ ನೋಡ್ತಾ ಇದ್ದರೆ ಯೂಟ್ಯೂಬರು ಅದು ನಿಮ್ಮ ಫೇವ್ರೇಟ್ ವಿಡಿಯೋ ಅಂದ್ಕೊಂಡು ಆಟೋಮೆಟಿಕಲಿ ಡೌನ್ಲೋಡ್ ಮಾಡ್ತಾರೆ. ಇದರಿಂದ ಸುಮ್ಮನೆ ಅಂತೂ ಡೌನ್ಲೋಡ್ ಮಾಡೋದು, ನಿಮ್ಮ ಡೇಟನ್ನ ಕನ್ಸ್ಯೂಮ್ ಮಾಡ್ಕೊಂಡೇ ಡೌನ್ಲೋಡ್ ಮಾಡ್ತಾರೆ. ಇದರಿಂದ ನಿಮ್ಮ ಡೇಟಾ ಅಲ್ಲಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಅದನ್ನು ನೀವು ಇಲ್ಲಿ ಸೇವ್ ಮಾಡ್ಕೊಬೇಕು ಅಂದರೆ ಈ ಒಂದು ಆಪ್ಷನ್ನ ನೀವು ಇಲ್ಲಿ ಡಿಸೇಬಲ್ ಮಾಡ್ಕೊಬೇಕಾಗುತ್ತೆ. ಇದರಿಂದ ನೀವು ಅಲ್ಲಿ ಆಟೋಮೆಟಿಕ್ಕಾಗಿ ಅವರು ಡೌನ್ಲೋಡ್ ಮಾಡೋಕ್ಕೆ ಬರೋಲ್ಲ. ಗೈಸ್, ಈ ಒಂದು 4 ಸೆಟ್ಟಿಂಗ್ಸ್ನ ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಎನೇಬಲ್ ಮಾಡಿಕೊಂಡ್ರೆ 100% ನಿಮ್ಮ ಡೇಟಾ
ಕನ್ಸ್ಯೂಮ್ ಆಗ್ತಾ ಇರೋದು ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ, ಅವರು ಸಹ ಈ ಒಂದು ಸೆಟ್ಟಿಂಗ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಸಹ ಮಾಡಿ. ಆ್ಯಂಡ್ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.